ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂಥ ವಿಷಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ವಿಷಯಗಳನ್ನು ಕೇಳ್ತಾರೆ. ಆ ಕೆಲವೊಂದು ವಿಷಯಗಳ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ನಾವು ನೋಡ್ತಾ ಹೋಗೋಣ. ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತದ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ ಅಂದಾಗ ಭಾರತದ 8 ರಾಜ್ಯಗಳ ಮೇಲೆ 23.5 ಡಿಗ್ರಿ ಉತ್ತರ ಅಕ್ಷಾಂಶವಾದಂಥ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿರುತ್ತೆ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುವಂಥ ಭಾರತದ 8 ರಾಜ್ಯಗಳು ಯಾವ್ಯಾವು ಅಂತ ನಾವು ನೋಡ್ತಾ ಹೋಗೋದಾದರೆ ಗುಜರಾತ್, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರ ಮತ್ತು ಮಿಜೋರಾಂ. ಈ ಒಂದು 8 ರಾಜ್ಯಗಳ ಮೇಲೆ 23.5 ಡಿಗ್ರಿ ಉತ್ತರ ಅಕ್ಷಾಂಶವಾದಂಥ ಕರ್ಕಾಟಕ ಸಂಕ್ರಾಂತಿ ವೃತ್ತ ಈ ಒಂದು 8 ರಾಜ್ಯಗಳ ಮೇಲೆ ಹಾದು ಹೋಗುತ್ತದೆ. ಭಾರತದೊಂದಿಗೆ ಅತ್ಯಂತ ಉದ್ದವಾದಂಥ ಭೂಗಡಿಯನ್ನು ಹಂಚಿಕೊಂಡಿರುವಂಥ ದೇಶ ಯಾವುದು ಅಂದರೆ ಬಾಂಗ್ಲಾದೇಶ. ಸುಮಾರು 4096 ಕಿಲೋಮೀಟರ್ ಉದ್ದವನ್ನು ನಮ್ಮ ದೇಶದೊಂದಿಗೆ ಬಾಂಗ್ಲಾದೇಶ ಹಂಚಿಕೊಂಡಿದೆ. ಭಾರತದೊಂದಿಗೆ ಅತ್ಯಂತ ಕಡಿಮೆ ಭೂಗಡಿಯನ್ನು ಹಂಚಿಕೊಂಡಿರುವಂಥ ದೇಶವನ್ನು ನಾವು ನೋಡ್ತಾ ಹೋಗೋದಾದರೆ ಆಫ್ಘಾನಿಸ್ತಾನ ನಮ್ಮ ಭಾರತದೊಂದಿಗೆ ಕಡಿಮೆ ಭೂಗಡಿಯನ್ನು ಹಂಚಿಕೊಂಡಿದೆ. ಎಷ್ಟಪ್ಪ ಅಂದರೆ 106 ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದೆ. ಭಾರತ ಮತ್ತು ಚೀನಾದ ಗಡಿ ರೇಖೆಯನ್ನು ಏನಂತ ಕರಿತೀವಿ ಅಂದರೆ ಮ್ಯಾಕ್ಮಹನ್ ಗಡಿ ರೇಖೆ ಅಂತೇಳಿ ಕರಿತೇವೆ. ಭಾರತ ಮತ್ತು ಪಾಕಿಸ್ತಾನವನ್ನು ಪ್ರತ್ಯೇಕಿಸುವಂಥ ಗಡಿ ರೇಖೆ ರಾಡ್ ಕ್ಲಿಪ್ ರೇಖೆ ಅಂತೇಳಿ ಕರೀತಾರೆ. ರಾಡ್ ಕ್ಲಿಪ್ ರೇಖೆ ಭಾರತ ಮತ್ತು ಪಾಕಿಸ್ತಾನವನ್ನು ಪ್ರತ್ಯೇಕಿಸುವಂಥ ಗಡಿ ರೇಖೆ ಆಗಿದೆ. ಭಾರತ ಮತ್ತು ಆಫ್ಘಾನಿಸ್ತಾನದ ನಡುವಿನ ಗಡಿ ರೇಖೆ ಯಾವುದು ಅಂದರೆ ಡುರಾಂಡ್ ರೇಖೆ ಏನಿದೆ ಇದು ಭಾರತ ಮತ್ತು ಆಫ್ಘಾನಿಸ್ತಾನ ನಡುವಿನ ಒಂದು ಗಡಿ ರೇಖೆ ಆಗಿದೆ. ಇನ್ನು ಭಾರತ ಮತ್ತು ಶ್ರೀಲಂಕಾವನ್ನು ಪ್ರತ್ಯೇಕಿಸುವಂಥ ಗಡಿ ರೇಖೆಯನ್ನು ಪಾಕ್ ಜಲಸಂಧಿ ಅಂತೇಳಿ ಕರೀತಾರೆ. ನೆಕ್ಸ್ಟ್ ನಾವು ನೋಡೋದಾದರೆ ಭಾರತದ ಎಷ್ಟು ರಾಜ್ಯಗಳು ಕರಾವಳಿ ತೀರವನ್ನು ಹೊಂದಿದ್ದಾವೆ ಅಂದಾಗ ಭಾರತದಲ್ಲಿ 9 ರಾಜ್ಯಗಳು ಕರಾವಳಿ ತೀರವನ್ನು ಹೊಂದಿದ್ದಾವೆ. ಅವು ಯಾವುವು ಅಂತ ನೋಡ್ತಾ ಹೋಗೋಣ. ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಒಡಿಶಾ ರಾಜ್ಯಗಳು ಈ ಒಂದು ಕರಾವಳಿ ತೀರವನ್ನು ಹೊಂದಿರುವಂಥ ಭಾರತದ 9 ರಾಜ್ಯಗಳಾಗಿವೆ. ಭಾರತದಲ್ಲಿ ಅತ್ಯಂತ ಉದ್ದವಾದಂಥ ಕರಾವಳಿ ತೀರವಿರುವಂಥ ರಾಜ್ಯ ಯಾವುದು ಅಂದರೆ ಗುಜರಾತ್. ಅತ್ಯಧಿಕವಾದಂಥ ಉದ್ದವನ್ನು ಹೊಂದಿರುವಂಥ ಕರಾವಳಿ ತೀರವನ್ನು ಹೊಂದಿರುವಂಥ ಗುಜರಾತ್ ಆಗಿದೆ. ಗುಜರಾತ್ ರಾಜ್ಯ ಭಾರತದಲ್ಲಿ ಅತ್ಯಂತ ಕಡಿಮೆ ಕರಾವಳಿ ತೀರವನ್ನು ಹೊಂದಿರುವಂಥ ರಾಜ್ಯ ಗೋವಾ ರಾಜ್ಯ ಅತ್ಯಂತ ಕಡಿಮೆ ಕರಾವಳಿ ತೀರವನ್ನು ಹೊಂದಿರುವಂಥ ರಾಜ್ಯ ಗೋವಾ ಆಗಿದೆ. ಭಾರತದಲ್ಲಿ ಎಷ್ಟು ರಾಜ್ಯಗಳು ಅಂತಾರಾಷ್ಟ್ರೀಯ ಭೂಗಡಿ ರೇಖೆಯನ್ನು ಹೊಂದಿದ್ದಾವೆ ಅಂದರೆ ಸುಮಾರು 17 ರಾಜ್ಯಗಳು ಇತರ ದೇಶಗಳೊಂದಿಗೆ ಗಡಿ ರೇಖೆಯನ್ನು ಹಂಚಿಕೊಂಡಿವೆ. 17 ರಾಜ್ಯಗಳು. ಇಲ್ಲಿ ನಾವು ನೋಡ್ತಾ ಹೋಗೋದಾದರೆ ಪಶ್ಚಿಮ ಬಂಗಾಳ, ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ, ಮಣಿಪುರ, ನಾಗಾಲ್ಯಾಂಡ್, ಅರುಣಾಚಲ ಪ್ರದೇಶ, ಸಿಕ್ಕಿಂ, ಬಿಹಾರ, ಉತ್ತರ ಪ್ರದೇಶ, ಉತ್ತರಾಖಂಡ್, ಹಿಮಾಚಲ ಪ್ರದೇಶ, ಪಂಜಾಬ್, ರಾಜಸ್ಥಾನ, ಗುಜರಾತ್, ಜಮ್ಮು ಕಾಶ್ಮೀರ ಈ ಎಲ್ಲ ರಾಜ್ಯಗಳು ಒಂದು ಬೇರೆ ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ. ವಿಸ್ತೀರ್ಣದಲ್ಲಿ ಭಾರತದ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವುದಪ್ಪ ಅಂದರೆ ಲಡಾಖ್ ಏನಿದೆ ಈ ಒಂದು ವಿಸ್ತೀರ್ಣದಲ್ಲಿ ನಾವು ನೋಡಿದಾಗ ಅತ್ಯಂತ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿರುವಂಥ ಒಂದು ದೊಡ್ಡ ಕೇಂದ್ರಾಡಳಿತ ಪ್ರದೇಶ. ಇದು ಸುಮಾರು 59,146 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವಂಥ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಲಡಾಖ್ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋಗೋದಾದರೆ ಕೀಟಗಳಲ್ಲಿ ಅನಿಲಗಳ ವಿನಿಮಯವು ಯಾವುದರ ಮೂಲಕ ನಡೆಯುತ್ತೆ ಅಂದರೆ ಶ್ವಾಸನಾಳಗಳ ಜಾಲ ಟ್ರೇಕಿಯೋ
ಟ್ರೇಕಿಯೋ ಕೊಳವೆಗಳು, ಟ್ರೇಕಿಯಾ ಅನ್ನುವಂಥ ಕೊಳವೆಗಳು ಅಥವಾ ಶ್ವಾಸನಾಳಗಳ ಜಾಲಗಳ ಮೂಲಕ ಕೀಟಗಳಲ್ಲಿ ಅನಿಲಗಳ ವಿನಿಮಯ ಆಗುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ ಆಹಾರವನ್ನು ನುಂಗುವಾಗ ಅದು ಶ್ವಾಸನಾಳಕ್ಕೆ ಪ್ರವೇಶಿಸದಂತೆ ತಡೆಯುವ ಸ್ಥಿತಿಸ್ಥಾಪಕಶೀಲ ಮೃದ್ವಸ್ಥಿಯ ಪಟಲ ಯಾವುದು ಅಂದರೆ ಶ್ವಾಸರಂಧ್ರ ಪಟಲ. ಅದನ್ನು ಎಪಿಗ್ಲೋಟಿಸ್ ಅಂತಲೂ ಕೂಡ ನಾವು ಕರಿತೇವೆ. ಆಹಾರವನ್ನು ನುಂಗಬೇಕಾದ್ರೆ ಅದು ಶ್ವಾಸನಾಳಕ್ಕೆ ಪ್ರವೇಶಿಸದಂತೆ ತಡೆಯುವಂಥ ಸ್ಥಿತಿಸ್ಥಾಪಕಶೀಲ ಮೃದ್ವಸ್ಥಿಯ ಪಟಲ ಯಾವುದು ಅಂದರೆ ಶ್ವಾಸರಂಧ್ರ ಪಟಲ, ಎಪಿಗ್ಲೋಟಿಸ್ ಅಂತೇಳಿ ಕರಿತೇವೆ. ಇನ್ನು ಶ್ವಾಸಕೋಶದಲ್ಲಿ ಅನಿಲ ವಿನಿಮಯ ನಡೆಯುವಂಥ ಪ್ರಮುಖ ಸಾಗಾಣಿಕಾ ಅಥವಾ ವಿನಿಮಯ ಘಟಕ ಯಾವುದು ಅಂದರೆ ವಾಯುಕೋಶಗಳು. ಈ ವಾಯುಕೋಶಗಳು ಶ್ವಾಸಕೋಶದಲ್ಲಿ ಅನಿಲ ವಿನಿಮಯ ನಡೆಯುವಂಥ ಪ್ರಮುಖ ಸಾಗಾಣಿಕಾ ಅಥವಾ ವಿನಿಮಯ ಘಟಕ ಆಗಿದೆ. ಒಬ್ಬ ಆರೋಗ್ಯವಂತ ವ್ಯಕ್ತಿಯ ನಿಮಿಷಕ್ಕೆ ಸರಾಸರಿ ಎಷ್ಟು ಬಾರಿ ಶ್ವಾಸೋಚ್ಛ್ವಾಸವನ್ನು ನಡೆಸ್ತಾನೆ ಅಂದರೆ ಉಸಿರಾಟವನ್ನು ಮಾಡ್ತಾನೆ ಅಂದರೆ ಉಚ್ಛ್ವಾಸ ನಿಶ್ವಾಸವನ್ನು ಮಾಡ್ತಾನೆ ಅಂದರೆ ಸುಮಾರು ಒಬ್ಬ ಆರೋಗ್ಯವಂತ ವ್ಯಕ್ತಿಯ ನಿಮಿಷಕ್ಕೆ ಸರಾಸರಿ ಶ್ವಾಸೋಚ್ಛ್ವಾಸ ಎಷ್ಟು ನಡೆಯುತ್ತೆ ಅಂದರೆ ನಿಮಿಷಕ್ಕೆ 12ರಿಂದ 16 ಬಾರಿ ಶ್ವಾಸೋಚ್ಛ್ವಾಸ ನಡೆಯುತ್ತೆ ಒಂದು ನಿಮಿಷಕ್ಕೆ. ಇನ್ನು ಶ್ವಾಸೋಚ್ಛ್ವಾಸದ ಚಲನೆಗಳಲ್ಲಿ ಪಾಲ್ಗೊಳ್ಳುವಂಥ ವಾಯುವಿನ ಗಾತ್ರವನ್ನು ಬಳಸುವ ವೈದ್ಯಕೀಯ ಉಪಕರಣ ಯಾವುದು ಅಂದರೆ ಸೈರೋಮೀಟರ್. ಈ ಸೈರೋಮೀಟರ್ ಏನಿದೆ ಇದು ಶ್ವಾಸೋಚ್ಛ್ವಾಸದ ಚಲನೆಗಳಲ್ಲಿ ಪಾಲ್ಗೊಳ್ಳುವ ವಾಯುವಿನ ಗಾತ್ರವನ್ನು ಬಳಸುವ ವೈದ್ಯಕೀಯ ಉಪಕರಣ ಆಗಿದೆ. ನೆಕ್ಸ್ಟ್ ನಾವು ನೋಡೋದಾದರೆ ಮಾನವನ ಮೆದುಳಿನ ಯಾವ ಭಾಗದಲ್ಲಿ ಉಸಿರಾಟದ ಲಯವನ್ನು ನಿಯಂತ್ರಿಸುವ ಪ್ರಮುಖ ಶ್ವಾಸಲಯ ಕೇಂದ್ರ ಇದೆ ಅಂದರೆ ಮೆಡುಲ್ಲಾ ಭಾಗ ಮಾನವನ ಮೆದುಳಿನ ಒಂದು ಶ್ವಾಸ ಲಯ ಕೇಂದ್ರ ಆಗ್ತದೆ ಅಂದರೆ ಮೆಡುಲ್ಲಾ ಭಾಗ. ಈ ಮೆಡುಲ್ಲಾ ಭಾಗ ಏನಿದೆ ಮೆದುಳಿನ ಯಾವ ಭಾಗ ಅಂದರೆ ಮೆಡುಲ್ಲಾ ಭಾಗ ಏನು ಮಾಡುತ್ತೆ ಅಂದರೆ ಉಸಿರಾಟದ ಲಯವನ್ನು ನಿಯಂತ್ರಿಸುವ ಪ್ರಮುಖ ಶ್ವಾಸ ಲಯ ಕೇಂದ್ರ ಮೆದುಳಿನ ಮೆಡುಲ್ಲಾ ಭಾಗ. ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ 2026 ರಷ್ಯಾ ಗ್ರ್ಯಾಂಡ್ ಸ್ಯಾಂಡ್ ಮಾಸ್ಟರ್ ಕಪ್ ಪ್ರಶಸ್ತಿ ಗೆದ್ದಂಥ ಮೊದಲ ಭಾರತೀಯ ಯಾರಪ್ಪ ಅಂದರೆ ಸುದರ್ಶನ್ ಪಟ್ನಾಯಕ್ ಏನಿದ್ದಾರೆ. ಇವರು ಮರಳಿನ ಒಂದು ಪ್ರತಿಮೆಯನ್ನು ಮರಳಿನ ಒಂದು ಕಲಾಕೃತಿಯನ್ನು ಬಿಡಿಸೋದ್ರಲ್ಲಿ ಸಿದ್ಧಹಸ್ತರು. ಇವರು 2026 ರಷ್ಯಾ ಗ್ರ್ಯಾಂಡ್ ಸ್ಯಾಂಡ್ ಮಾಸ್ಟರ್ ಕಪ್ ಪ್ರಶಸ್ತಿಯನ್ನು ಗೆದ್ದಂಥ ಮೊದಲ ಭಾರತೀಯ ನಮ್ಮ ಸುದರ್ಶನ್ ಪಟ್ನಾಯಕ್. ಮಧ್ಯ ಭಾರತದ ಮೊದಲ ಹೈ ಎನರ್ಜಿ ಮೆಡಿಕಲ್ ಸೈಕ್ಲೋಟ್ರಾನ ಯೋಜನೆಯನ್ನು ಸ್ಥಾಪಿಸಲು ಎಲ್ಲಿ ಅನುಮೋದನೆ ನೀಡಲಾಗಿದೆ ಅಂದರೆ ಮಹಾರಾಷ್ಟ್ರದ ನಾಗಪುರದಲ್ಲಿ ಒಂದು ಯೋಜನೆಗೆ ಅನುಮೋದನೆ ನೀಡಲಾಗಿದೆ. ಇದು ಮಧ್ಯ ಭಾರತದ ಮೊದಲ ಹೈ ಎನರ್ಜಿ ಮೆಡಿಕಲ್ ಸೈಕ್ಲೋಟ್ರಾನ ಯೋಜನೆ ಸ್ಥಾಪಿಸಲು ಈ ನಾಗಪುರದಲ್ಲಿ ಮಾಡೋದಕ್ಕೆ ಅನುಮೋದನೆಯನ್ನು ನೀಡಲಾಗಿದೆ. ನೆಕ್ಸ್ಟು ಸಿದ್ಧ ವೈದ್ಯಶಾಸ್ತ್ರದ ಪಿತಾಮಹ ಯಾರು ಅಂದರೆ ಅಗಸ್ತ್ಯ ಮಹರ್ಷಿಗಳು ಏನಿದ್ದಾರೆ ಅವರು ಸಿದ್ಧ ವೈದ್ಯಶಾಸ್ತ್ರದ ಪಿತಾಮಹ ಅಂತೇಳಿ ಕರೀತಾರೆ. ಇನ್ನು ಸಚಿವ ಪಿಯೂಷ್ ಗೋಯಲ್ ರವರು ಫ್ರಾನ್ಸ್ನ ಪ್ಲೇಸ್ ಮಸಿನಾದಲ್ಲಿ ಯಾವ ಡಿಜಿಟಲ್ ಪಾವತಿ ವ್ಯವಸ್ಥೆ ಆರಂಭಿಸಿದರು ಅಂದರೆ UPI ಅಂದರೆ ಯುನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್. ನಾವೇನು UPI ಸರ್ವಿಸನ್ನು ಫೋನ್ಪೇ ಗೂಗಲ್ ಪೇ ಮಾಡ್ತೀವಿ ಆ UPI ಏನಿದೆ ಆ UPI ಒಂದು ಡಿಜಿಟಲ್ ಪಾವತಿ ವ್ಯವಸ್ಥೆಯನ್ನು ಮಾಡಿದರೆ ನಮ್ಮ ಸಚಿವ ಪಿಯೂಷ್ ಗೋಯಲ್ ರವರು ಫ್ರಾನ್ಸ್ನ ಪ್ಲೇಸ್ ಮಸಿನಾನಲ್ಲಿ ಆ ಒಂದು UPI ಡಿಜಿಟಲ್ ಪಾವತಿ ವ್ಯವಸ್ಥೆಯನ್ನು ಆರಂಭಿಸಿದರು ಅಲ್ಲಿ. ಇನ್ನು DRDO ಸ್ಥಾಪನೆ ಎಷ್ಟರಲ್ಲಾಯಿತು ಅಂದರೆ 1958ರಲ್ಲಿ DRDO ಸ್ಥಾಪನೆಯಾಗಿದೆ. ಅದರ ಪ್ರಧಾನ ಕಚೇರಿ ದೆಹಲಿಯಲ್ಲಿ ಇದೆ. ಅದು ಅಲ್ಲಿ ಸ್ಥಾಪನೆ ಆಗ್ತದೆ ಅಂದರೆ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ರಕ್ಷಣಾ ಸಂಶೋಧನಾ ಒಂದು ಅಭಿವೃದ್ಧಿ ಸಂಸ್ಥೆ ಏನಿದೆ DRDO 1958ರಲ್ಲಿ ಸ್ಥಾಪನೆ ಆಗುತ್ತೆ. ಅದು ದೆಹಲಿಯಲ್ಲಿ ಸ್ಥಾಪನೆ ಆಗುತ್ತೆ. ಇನ್ನು ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಏನು ಬಾರ್ಕ್ ಇದೆ ಅದು 1954ರಲ್ಲಿ ಸ್ಥಾಪನೆ ಆಗುತ್ತೆ. ಅದು ಎಲ್ಲಿ ಅಂದರೆ ಮುಂಬೈನಲ್ಲಿ ಈ ಬಾರ್ಕ್ ಸ್ಥಾಪನೆ ಆಗುತ್ತೆ. ಇದಿಷ್ಟು ಇವತ್ತಿನ ತರಗತಿ. ಮುಂದಿನ ತರಗತಿಯಲ್ಲಿ ಮತ್ತಷ್ಟು
ಇನ್ನಷ್ಟು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂಥ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಶುಭ ದಿನ, ಶುಭವಾಗಲಿ ಎಲ್ಲರಿಗೂ.